ಖಮೇನಿ ಅರಮನೆ ಮಕ್ಕಾದಲ್ಲೇ ಇಸ್ರೇಲ್ ಬಾಂಬಿಂಗ್ ಮಾಡಿದೆ. ಇರಾನ್ ಸುಪ್ರೀಂ ನಾಯಕ ಖಮೇನಿಯನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನು ಮಾಡ್ತಾ ತುರ್ತು ಕಾರ್ಯಗಳಿಗಷ್ಟೇ ಹೊರಬರುವಂತೆ ಖಮೇನಿಗೆ ತುರ್ತು ಕಾರ್ಯಗಳಷ್ಟೇ ಹೊರಬರುವಂತೆ ತಾಕೀತನ್ನು ಮಾಡಿದ್ದಾರೆ. ಟೆಹರಾನ್ ನಗರದ ಮೇಲೆ ಇಸ್ರೇಲ್ ಮಾರಣಾಂತಿಕವಾಗಿ ದಾಳಿಯನ್ನು ಮಾಡಿದೆ. ಎಷ್ಟು ಜನ ಡೆತ್ ಆಗಿದ್ದಾರೆ, ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಈಗ ನಿಮ್ಗೆ ಅಲ್ಲಿಂದ ವಿಜುವಲ್ಗಳನ್ನ ತೋರಿಸೋ ಪ್ರಯತ್ನವನ್ನ ಮಾಡ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿ ಬಾಂಬಿಂಗ್ ಮಾಡಿ ಖಮೇನಿ ಆತ ಇರುವಂತ ಜಾಗದಲ್ಲೇ ಈಗ ದಾಳಿ ಆಗಿರೋದು. ಸದ್ಯ ಖಮೇನಿಯನ್ನ ಅಗತ್ಯ ಇದ್ರಷ್ಟೇ ಹೊರಗಡೆ ಬರುವಂತೆ ಸೂಚನೆಯನ್ನ ನೀಡಲಾಗಿದೆ. ಇದರಂತೆ ಪ್ರತಿದಾಳಿಗೂ ಕೂಡ ಇರಾನ್ ಸಿದ್ಧವಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ಈ ಮೂರು ರಾಷ್ಟ್ರಗಳು ಇದೇ ರೀತಿಯಾಗಿ ಯುದ್ಧೋನ್ಮಾರ್ಗದಲ್ಲಿ ಮುಂದುವರಿಯಿತು ಅಂತೇಳಿ ಆದ್ರೆ ಬಹುಶಃ ಇಡೀ ವಿಶ್ವಕ್ಕೆ ಇದರ ಪರಿಣಾಮ ತಟ್ಟಬಹುದು. ಇಸ್ರೇಲ್ ಖಮೇನಿಯನ್ನೇ ಟಾರ್ಗೆಟ್ ಮಾಡಿ ಆತ ಇರುವಂತ ಜಾಗದ ಪಕ್ಕದಲ್ಲೇ ಟೆಹರಾನ್ ಕ್ಯಾಪಿಟಲ್ ಸಿಟಿ ಟೆಹರಾನ್ ಮೇಲೆ ದಾಳಿಯನ್ನ ಮಾಡಿದೆ. ಬಹುತೇಕ ಟೆಹರಾನ್ನಲ್ಲಿ ಆಗಿರುವಂತಹ ಬಾಂಬಿಂಗ್ಗೆ ಇರಾನ್ ಬೆಚ್ಚಿ ಬಿದ್ದಿದೆ. ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನ ಮಾರಣಾಂತಿಕವಾದಂತಹ ದಾಳಿಗೆ ಖಮೇನಿ ಅಂತೂ ಫುಲ್ ಬಿಲ ಸೇರಿದ್ದಾನೆ. ಯಾವುದೇ ಕಾರಣಕ್ಕೂ ಕೂಡ ಅಗತ್ಯಕ್ಕೆ ಮಾತ್ರ ಹೊರಗಡೆ ಬನ್ನಿ, ಅದರ ಹೊರತಾಗಿ ನೀವು ಒಳಗಡೆನೆ ಇರಿ, ಶೆಲ್ಟರ್ ಮಾಡಿದ್ದಾರೆ. ಇರಾನ್ ವಿರುದ್ಧ ಸಮರವನ್ನ ಸಾರಿರುವ ಇಸ್ರೇಲ್ ಈಗ ಸಂಪೂರ್ಣವಾಗಿ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಿದ್ವಲ್ಲ ಅಲ್ಲಿ ಈಗ ಬಾಂಬ್ ದಾಳಿಯನ್ನ ಮಾಡಿ ಭಯಾನಕ ಬಾಂಬ್ ದಾಳಿಗೆ ಸಂಪೂರ್ಣ ಟೆಹರಾನ್ ಸಿಟಿ ಧ್ವಂಸವಾಗಿ ಹೋಗಿದೆ. ವಾಪಸ್ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡುವಂತ ಸಾಧ್ಯತೆಗಳಿದೆ. ಹೀಗಾಗಿ ಯುದ್ಧದ ಕಾರ್ಮೋಡ ಕವಿಯುತ್ತಿದೆ. ಖಮೇನಿ ಅರಮನೆ ಮಕ್ಕಾದಲ್ಲೇ ಇಸ್ರೇಲ್ ಬಾಂಬಿಂಗ್ ಮಾಡಿದೆ. ಇರಾನ್ ಸುಪ್ರೀಂ ನಾಯಕ ಖಮೇನಿಯನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನು ಮಾಡ್ತಾ ತುರ್ತು ಕಾರ್ಯಗಳಿಗಷ್ಟೇ ಹೊರಬರುವಂತೆ ಖಮೇನಿಗೆ ತುರ್ತು ಕಾರ್ಯಗಳಷ್ಟೇ ಹೊರಬರುವಂತೆ ತಾಕೀತನ್ನು ಮಾಡಿದ್ದಾರೆ. ಟೆಹರಾನ್ ನಗರದ ಮೇಲೆ ಇಸ್ರೇಲ್ ಮಾರಣಾಂತಿಕವಾಗಿ ದಾಳಿಯನ್ನು ಮಾಡಿದೆ. ಎಷ್ಟು ಜನ ಡೆತ್ ಆಗಿದ್ದಾರೆ, ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಈಗ ನಿಮ್ಗೆ ಅಲ್ಲಿಂದ ವಿಜುವಲ್ಗಳನ್ನ ತೋರಿಸೋ ಪ್ರಯತ್ನವನ್ನ ಮಾಡ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿ ಬಾಂಬಿಂಗ್ ಮಾಡಿ ಖಮೇನಿ ಆತ ಇರುವಂತ ಜಾಗದಲ್ಲೇ ಈಗ ದಾಳಿ ಆಗಿರೋದು. ಸದ್ಯ ಖಮೇನಿಯನ್ನ ಅಗತ್ಯ ಇದ್ರಷ್ಟೇ ಹೊರಗಡೆ ಬರುವಂತೆ ಸೂಚನೆಯನ್ನ ನೀಡಲಾಗಿದೆ. ಇದರಂತೆ ಪ್ರತಿದಾಳಿಗೂ ಕೂಡ ಇರಾನ್ ಸಿದ್ಧವಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ಈ ಮೂರು ರಾಷ್ಟ್ರಗಳು ಇದೇ ರೀತಿಯಾಗಿ ಯುದ್ಧೋನ್ಮಾರ್ಗದಲ್ಲಿ ಮುಂದುವರಿಯಿತು ಅಂತೇಳಿ ಆದ್ರೆ ಬಹುಶಃ ಇಡೀ ವಿಶ್ವಕ್ಕೆ ಇದರ ಪರಿಣಾಮ ತಟ್ಟಬಹುದು. ಇಸ್ರೇಲ್ ಖಮೇನಿಯನ್ನೇ ಟಾರ್ಗೆಟ್ ಮಾಡಿ ಆತ ಇರುವಂತ ಜಾಗದ ಪಕ್ಕದಲ್ಲೇ ಟೆಹರಾನ್ ಕ್ಯಾಪಿಟಲ್ ಸಿಟಿ ಟೆಹರಾನ್ ಮೇಲೆ ದಾಳಿಯನ್ನ ಮಾಡಿದೆ. ಬಹುತೇಕ ಟೆಹರಾನ್ನಲ್ಲಿ ಆಗಿರುವಂತಹ ಬಾಂಬಿಂಗ್ಗೆ ಇರಾನ್ ಬೆಚ್ಚಿ ಬಿದ್ದಿದೆ. ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನ ಮಾರಣಾಂತಿಕವಾದಂತಹ ದಾಳಿಗೆ ಖಮೇನಿ ಅಂತೂ ಫುಲ್ ಬಿಲ ಸೇರಿದ್ದಾನೆ. ಯಾವುದೇ ಕಾರಣಕ್ಕೂ ಕೂಡ ಅಗತ್ಯಕ್ಕೆ ಮಾತ್ರ ಹೊರಗಡೆ ಬನ್ನಿ,
ಅದರ ಹೊರತಾಗಿ ನೀವು ಒಳಗಡೆನೆ ಇರಿ ಶೆಲ್ಟರ್ ಮಾಡಿದ್ದಾರೆ. ಇರಾನ್ ವಿರುದ್ಧ ಸಮರವನ್ನ ಸಾರಿರುವ ಇಸ್ರೇಲ್ ಈಗ ಸಂಪೂರ್ಣವಾಗಿ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಿದ್ವಲ್ಲ ಅಲ್ಲಿ ಈಗ ಬಾಂಬ್ ದಾಳಿಯನ್ನ ಮಾಡಿ ಭಯಾನಕ ಬಾಂಬ್ ದಾಳಿಗೆ ಸಂಪೂರ್ಣ ಟೆಹರಾನ್ ಸಿಟಿ ಧ್ವಂಸವಾಗಿ ಹೋಗಿದೆ. ವಾಪಸ್ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡುವಂತ ಸಾಧ್ಯತೆಗಳಿದೆ. ಹೀಗಾಗಿ ಯುದ್ಧದ ಕಾರ್ಮೋಡ ಕವಿಯುತ್ತಿದೆ. ಖಮೇನಿ ಅರಮನೆ ಮಕ್ಕಾದಲ್ಲೇ ಇಸ್ರೇಲ್ ಬಾಂಬಿಂಗ್ ಮಾಡಿದೆ. ಇರಾನ್ ಸುಪ್ರೀಂ ನಾಯಕ ಖಮೇನಿಯನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ತುರ್ತು ಕಾರ್ಯಗಳಿಗಷ್ಟೇ ಹೊರಬರುವಂತೆ ಖಮೇನಿಗೆ ತುರ್ತು ಕಾರ್ಯಗಳಷ್ಟೇ ಹೊರಬರುವಂತೆ ತಾಕೀತನ್ನ ಮಾಡಿದ್ದಾರೆ. ಟೆಹರಾನ್ ನಗರದ ಮೇಲೆ ಇಸ್ರೇಲ್ ಮಾರಣಾಂತಿಕವಾಗಿ ದಾಳಿಯನ್ನ ಮಾಡಿದೆ. ಎಷ್ಟು ಜನ ಡೆತ್ ಆಗಿದ್ದಾರೆ, ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಈಗ ನಿಮ್ಗೆ ಅಲ್ಲಿಂದ ವಿಜುವಲ್ಗಳನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿ ಬಾಂಬಿಂಗ್ ಮಾಡಿ ಖಮೇನಿ ಆತ ಇರುವಂತ ಜಾಗದಲ್ಲೇ ಈಗ ದಾಳಿ ಆಗಿರೋದು. ಸದ್ಯ ಖಮೇನಿಯನ್ನ ಅಗತ್ಯ ಇದ್ರಷ್ಟೇ ಹೊರಗಡೆ ಬರುವಂತೆ ಸೂಚನೆಯನ್ನ ನೀಡಲಾಗಿದೆ. ಇದರಂತೆ ಪ್ರತಿದಾಳಿಗೂ ಕೂಡ ಇರಾನ್ ಸಿದ್ಧವಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ಈ ಮೂರು ರಾಷ್ಟ್ರಗಳು ಇದೇ ರೀತಿಯಾಗಿ ಯುದ್ಧೋನ್ಮಾರ್ಗದಲ್ಲಿ ಮುಂದುವರಿಯಿತು ಅಂತೇಳಿ ಆದ್ರೆ ಬಹುಶಃ ಇಡೀ ವಿಶ್ವಕ್ಕೆ ಇದರ ಪರಿಣಾಮ ತಟ್ಟಬಹುದು. ಇಸ್ರೇಲ್ ಖಮೇನಿಯನ್ನೇ ಟಾರ್ಗೆಟ್ ಮಾಡಿ ಆತ ಇರುವಂತ ಜಾಗದ ಪಕ್ಕದಲ್ಲೇ ಟೆಹರಾನ್ ಕ್ಯಾಪಿಟಲ್ ಸಿಟಿ ಟೆಹರಾನ್ ಮೇಲೆ ದಾಳಿಯನ್ನ ಮಾಡಿದೆ. ಬಹುತೇಕ ಟೆಹರಾನ್ನಲ್ಲಿ ಆಗಿರುವಂತಹ ಬಾಂಬಿಂಗ್ಗೆ ಇರಾನ್ ಬೆಚ್ಚಿ ಬಿದ್ದಿದೆ. ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನ ಮಾರಣಾಂತಿಕವಾದಂತಹ ದಾಳಿಗೆ ಖಮೇನಿ ಅಂತೂ ಫುಲ್ ಬಿಲ ಸೇರಿದ್ದಾನೆ. ಯಾವುದೇ ಕಾರಣಕ್ಕೂ ಕೂಡ ಅಗತ್ಯಕ್ಕೆ ಮಾತ್ರ ಹೊರಗಡೆ ಬನ್ನಿ, ಅದರ ಹೊರತಾಗಿ ನೀವು ಒಳಗಡೆನೆ ಇರಿ ಶೆಲ್ಟರ್ ಮಾಡಿದ್ದಾರೆ. ಇರಾನ್ ವಿರುದ್ಧ ಸಮರವನ್ನ ಸಾರಿರುವ ಇಸ್ರೇಲ್ ಈಗ ಸಂಪೂರ್ಣವಾಗಿ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಿದ್ವಲ್ಲ ಅಲ್ಲಿ ಈಗ ಬಾಂಬ್ ದಾಳಿಯನ್ನ ಮಾಡಿ ಭಯಾನಕ ಬಾಂಬ್ ದಾಳಿಗೆ ಸಂಪೂರ್ಣ ಟೆಹರಾನ್ ಸಿಟಿ ಧ್ವಂಸವಾಗಿ ಹೋಗಿದೆ. ವಾಪಸ್ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡುವಂತ ಸಾಧ್ಯತೆಗಳಿದೆ. ಹೀಗಾಗಿ ಯುದ್ಧದ ಕಾರ್ಮೋಡ ಕವಿಯುತ್ತಿದೆ.